ನಮಸ್ತೆ, ಎಲ್ಲರಿಗೂ ಶುಭೋದಯ. ವೇದಿಕೆಯ ಗುರುಗಳಿಗೆ, ಪತ್ರಿಜಿ ಗುರುಗಳು, ಬಾಬಾಜಿ ಗುರುಗಳು ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನಾನು ಯೋಗಿಯ ಆತ್ಮಕಥೆಯ ಮುಂದುವರಿದ ಭಾಗವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದುವರೆಗೂ ನಾವು ಲಾಹಿರಿ ಮಹಾಶಯರ ಪುಣ್ಯಮಯ ಜೀವನದ ಬಗ್ಗೆ ನಾವು ತಿಳ್ಕೊಂಡಿದ್ದು. ಈಗ ಲಾಹಿರಿ ಮಹಾಶಯರು ಮತ್ತು ಬಾಬಾಜಿಯ ಕೆಲವೊಂದು ಪವಾಡ ಸದೃಶ ಘಟನೆಗಳು ನಮ್ಮ ಮುಂದೆ ಬಂದಿದೆ ಅಂತ ಇದರಲ್ಲಿ ಅವರು ಇಬ್ಬರ ನಡುವೆ ಸಂಭಾಷಣೆ ನಡೀತಾ ಇದೆ ಇಲ್ಲಿ ಯುಕ್ತೇಶ್ವರರು ಮತ್ತು ಯೋಗಾನಂದರ ಬಗ್ಗೆ. ಆಗ ನಡಿಬೇಕಾದ್ರೆ ಯುಕ್ತೇಶ್ವರರನ್ನ ಯೋಗಾನಂದರು ಕೇಳ್ತಾರೆ, ಗುರುಗಳೇ, ನೀವ್ ಯಾವತ್ತಾದ್ರೂ ಬಾಬಾಜಿಯವ್ರನ್ನ ಭೇಟಿಯಾಗಿದ್ದೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ಹೌದು, ಆ ಅಮರರಾದ ಆ ಗುರುನ 3 ಬಾರಿ ನನಗೆ ದರ್ಶನವನ್ನ ಅನುಗ್ರಹಿಸಿದ್ರು. ಅದರಲ್ಲಿ ಮೊದಲನೇ ಭೇಟಿ ಅಲಹಾಬಾದಿನ ಕುಂಭಮೇಳದಲ್ಲಿ. ಆ ಕುಂಭಮೇಳಕ್ಕೆ ಹೋಗ್ಲಿಕ್ಕೂ ಕೂಡ ನನಗೆ ಪ್ರೇರೇಪಣೆಯನ್ನ ಕೊಟ್ಟವರು ಲಾಹಿರಿ ಮಹಾಶಯರು. ನೀನು ಹೋಗಿ ಬಾ ಅಂತ ಪ್ರಚೋದಿಸಿದ್ರು. ಕುಂಭಮೇಳದ ಬಗ್ಗೆ ನಾವೆಲ್ಲರೂ ಕೂಡ ಇತ್ತೀಚೆಗೆ ಆದಾಗ ಅದ್ರ ಬಗ್ಗೆ ಕೆಲವೊಂದು ನಾವು ಮಾತುಗಳನ್ನ ಕೇಳಿದೀವಿ. ಅನೇಕ ಹಿಮಾಲಯದಲ್ಲಿರ್ಬೋದು, ಅನೇಕ ಏಕಾಂತವಾಸದಲ್ಲಿರ್ತಕ್ಕಂಥ ಅನೇಕ ಸಾಧು ಸಂತರು ಕುಂಭಮೇಳದಲ್ಲಿ ದರ್ಶನವನ್ನ ನೀಡ್ತಾರೆ. ಅಂತ ಪುಣ್ಯಮಯ ಕ್ಷೇತ್ರ ಅದಾಗಿರುತ್ತೆ. ಅದಕ್ಕಾಗಿ ಜನಸಾಮಾನ್ಯರು ಅಲ್ಲಿ ಹೋಗ್ಲಿಕ್ಕೆ, ಅವರ ದರ್ಶನ, ಅವರ ಪಾದ ಸ್ಪರ್ಶವಾದ ಭೂಮಿಯನ್ನ ನಾವು ಒಮ್ಮೆ ಸ್ಪರ್ಶಿಸ್ಬೇಕು ಅಂತ ಹೋಗೋದನ್ನ ನಾವು ಕೇಳಿದೀವಿ. ಹಾಗೆ ಯುಕ್ತೇಶ್ವರರು ಎಂಬ ಒಂದು ಉದ್ದೇಶ ಹಾಗಾಗಿರುತ್ತೆ. ನಾನು ಅಲ್ಲಿ ಹೋದ್ರೆ ಅಂತ ಶ್ರೇಷ್ಠ ಗುರುಗಳು ನನ್ನ ಕಣ್ಮುಂದೆ ಬರ್ತಾರೆ, ನಾನು ಅವರನ್ನ ಗುರುತಿಸ್ಬೋದು ಅನ್ನೋದಾಗಿರುತ್ತೆ. ಆದ್ರೆ ಅಲ್ಲಿ ಹೋದಾಗ ಅವರು ಅಂತಹ ಗುರುಗಳು ಯಾರು ಅವರ ಕಣ್ಣಿಗೆ ನೇರವಾಗಿ ಬೀಳಲ್ಲ. ಆದ್ರಿಂದ ತಕ್ಷಣ ಅವರ ಮುಂದೆ ಒಬ್ಬ ಭಿಕ್ಷಿ ಪಾತ್ರೆಯನ್ನ ಹಿಡಿದಂತ ಒಬ್ಬ ವ್ಯಕ್ತಿ ಬರ್ತಾರೆ. ಇವರ ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಆಲೋಚನೆ ಬರುತ್ತೆ. ಓಹೋ, ಮೇಳ ಅಂದ್ರೆ ಗದ್ದಲ ಮತ್ತು ಭಿಕ್ಷುಕರ ಅಸ್ತ್ಯವಸ್ಥೆ ಅಲ್ಲದೆ ಬೇರೇನೂ ಅಲ್ಲ. ಧರ್ಮವನ್ನ ಪ್ರತಿಪಾದಿಸ್ತಾ ಭಿಕ್ಷೆ ಬೇಡದ್ರಲ್ಲಿ ಗಮನ ಇಟ್ಟಿರ್ತಕ್ಕಂಥ ಈ ಸೋಮಾರಿಗಳಿಗಿಂತ ನಿಜವಾಗಿ ಮಾನವರ ಒಳಿತಿಗಾಗಿ ಮೌನವಾಗಿ ಜ್ಞಾನದ ಪರದಿಯನ್ನ ವಿಸ್ತರಿಸ್ತಾ ಇರ್ತಕ್ಕಂಥ ಪಾಶ್ಚಾತ್ಯ ವಿಜ್ಞಾನಿಗಳೇ ದೇವ್ರಿಗೆ ಹೆಚ್ಚು ಪ್ರಿಯರಾಗರಲ್ವಾ ಅಂತ ಭ್ರಮ ನಿರಸನದಿಂದ ಅವ್ರು ಹೇಳ್ತಾರೆ. ಅವರ ಮನಸ್ಸಿನಲ್ಲಿ ಆಲೋಚನೆ ಬರ್ತಕ್ಕಂಥ ಸಂದರ್ಭದಲ್ಲೇ ಒಬ್ಬ ಎತ್ತರವಾದ ಸನ್ಯಾಸಿ ಬಂದು ನಿಂತು ಹೇಳ್ತಾರೆ, ಸ್ವಾಮಿ, ತಮ್ಮನ್ನೊಬ್ಬ ಸಂತರು ಕರಿತಾ ಇದ್ದಾರೆ. ಇವ್ರು ಕೇಳ್ತಾರೆ, ಯಾರವರು? ನೀವೇ ಬಂದ್ ನೋಡಿ ಅಂತ. ಅವರ ಮಾತನ್ನ ಅನುಸರಿಸ್ತಲೇ ಹೋಗ್ತಾರೆ. ಒಂದು ಮರದ ನೆರಳಿನಲ್ಲಿ ಆಕರ್ಷಕ ಶಿಕ್ಷಕ ತಂಡದಿಂದ ಒಬ್ಬ ಗುರು ಕೂತಿರ್ತಾರೆ. ಅವರ ಕಣ್ಣುಗಳು ತೇಜೋಪೂರ್ಣವಾದ ಅಸಾಮಾನ್ಯ ಆಕೃತಿಯಿಂದ ಕೂಡಿದ ಗುರು ಇವರನ್ನ ಕಂಡ ತಕ್ಷಣ ಹೋಗಿ ಅಲಂಗಿಸ್ಕೊಳ್ತಾರೆ, ಸ್ವಾಗತ ಸ್ವಾಮೀಜಿ ಅಂತ. ಅವಾಗ ಯುಕ್ತೇಶ್ವರರು ಇನ್ನೂ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿರಲ್ಲ, ಕೇವಲ ಲಾಹಿರಿ ಮಹಾಶಯರಿಂದ ಕ್ರಿಯಾಯೋಗದ ಬಗ್ಗೆ ದೀಕ್ಷೆಯನ್ನ ಪಡೆದಿರ್ತಾರೆ. ಆಗ ನಾನು ಇನ್ನು ಸ್ವಾಮಿ ಆಗಿಲ್ಲ ಗುರುಗಳೇ ಅಂತ ಇವ್ರಿಗೆ ಹೇಳಿದಾಗ, ದೈವ ಪ್ರೇರಣೆಯಿಂದ ನಾನು ಯಾರಿಗೆ ಸ್ವಾಮಿ ಎಂಬ ಉಪಾದನೆಯನ್ನ ಕೊಟ್ಟಿದ್ದೇನೋ ಯಾರೂ ಕೂಡ ಅದನ್ನ ತಿರಸ್ಕರಿಸಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರ ಮಾತಿನಲ್ಲಿ ಅಂತ ಗಂಭೀರವಾದ ಇದು ಮೊಳಗ್ತಾ ಇರುತ್ತೆ. ಆಧ್ಯಾತ್ಮಿಕ ಅಲೆಗಳಿಂದ ಆ ಕ್ಷಣನೇ ಇವರು ನಿಜವಾಗಿ ದೀಕ್ಷೆಯನ್ನ ಪಡೆದಂತ ಸುಖವನ್ನ ಅನುಭವಿಸ್ತಾ ಹೋಗ್ತಾರೆ. ಹಾಗೇನೆ ಇವರು ಮಹಾತ್ಮ ದೈವಾಂಶ ಸಂಭೂತರಾಗಿ ಕಾಣ್ತಿದ್ದಂತ ಅವ್ರಿಗೆ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ತಾ ಹೋಗ್ತಾರೆ. ಮುಂದೆ ಯುಕ್ತೇಶ್ವರರು ಬುದ್ಧ ಗಯೆಯವರಿಂದ ಸನ್ಯಾಸ ದೀಕ್ಷೆಯನ್ನ ಕೂಡ ಅವರು ಸ್ವೀಕರಿಸ್ತಾರೆ. ಹಾಗೇನೆ ಆ ವ್ಯಕ್ತಿ ಗುರುಗಳು ದೃಢಕಾಯರಾಗಿರ್ತಾರೆ, ಯುವಕರಾಗಿರ್ತಾರೆ, ನೋಡೋದಕ್ಕೆ ಲಾಹಿರಿ ಮಹಾಶಯರು ನೋಡಿದ ಹಾಗೆ ಕಾಣಿಸ್ತಾರೆ. ಆದ್ರೆ ಇದಾಗ್ಲೇ ಈ ಮಾತುಗಳು ಬಂದಿರುತ್ತೆ. ಲಾಹಿರಿ ಮಹಾಶಯರು ಮತ್ತು ಯುಕ್ತೇಶ್ವರರು ಇಬ್ಬರು ಕೂಡ ಒಂದೇ ರೀತಿ ಹೋಲಿಕೆಗಳು ಇದಾವೆ ಅಂತ ಕೇಳಿದ್ರು ಕೂಡ ಇವ್ರ ಮನಸ್ಸಿಗೆ ಅದು ಗೋಚರ ಆಗಲ್ಲ. ಆದ್ರೆ ಈಗ ಇವರ ಮನಸ್ಸಿನಲ್ಲಿ ನಿಷ್ಕೃಷ್ಟವಾದ ಒಂದು ಭಾವನೆ ತಲೆದೋರ ಹಾಗೆ ಮಾಡ್ತಕ್ಕಂಥ ಈ ಯೋಚನೆ ನಡೀತಿದೆ ಅನ್ನೋದು ತಕ್ಷಣ ಎದುರುಗಡೆ ಇದ್ದಂತ ಗುರುಗಳಿಗೆ, ಬಾಬಾಜಿಗೆ ಅಂತ ಗೊತ್ತಾಯ್ತು.
ಆದ್ರೆ ಇವರೇ ಬಾಬಾಜಿ ಅನ್ನೋದು ಯುಕ್ತೇಶ್ವರರಿಗೆ ಇಲ್ಲಿ ಗೊತ್ತಿಲ್ಲ. ಆದ್ರಿಂದ ತಕ್ಷಣ ಬಾಬಾಜಿ ಇಲ್ಲಿ ಯುಕ್ತೇಶ್ವರರ ಜೊತೆ ಸಂಭಾಷಣೆಯನ್ನ ಪ್ರಾರಂಭಿಸ್ತಾರೆ. ಕುಂಭಮೇಳದ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕೆಂದ್ರೆ ಕುಂಭಮೇಳದ ಬಗ್ಗೆ ಭಿಕ್ಷುಕನನ್ನ ನೋಡಿ ಅವ್ರಿಗೂ ಮನಸ್ಸಿನಲ್ಲಿ ಬಂದಂತ ಒಂದು ಥಾಟ್ ಬಾಬಾಜಿಗೆ ಗೊತ್ತಾಗಿರುತ್ತೆ. ತಕ್ಷಣ ಇವ್ರು ಹೇಳ್ತಾರೆ, ನಂಗೇನೋ ಬಹಳ ನಿರಾಶೆ ಆಯ್ತು ಸ್ವಾಮೀಜಿ ಅಂತಾರೆ. ತಮ್ಮನ್ನ ಭೇಟಿಯಾಗೋವರೆಗೂ ಅನ್ನಿ ಅಂದ್ರೆ, ಯಾಕೆಂದ್ರೆ ನನ್ನ ಉದ್ದೇಶ ನೋಡಿ, ಎಂತಹ ಸ್ಥಳಕ್ಕೆ ಹೋದ್ರು ಅವರವರ ಉದ್ದೇಶ ಬೇರೆದಿರುತ್ತೆ. ಕೆಲವರು ಕೇವಲ ಮೋಜು ಮಸ್ತಿಗಾಗಿ ಹೋಗ್ತಾರೆ ಕೆಲವೊಂದ್ ಸ್ಥಳಕ್ಕೆ, ಕೆಲವರು ಅಲ್ಲೇನೋ ಆಧ್ಯಾತ್ಮಿಕತೆಯನ್ನು ಹುಡುಕಿ ಹೋಗ್ತಾರೆ. ಹಾಗೆ ಯುಕ್ತೇಶ್ವರರು ಹುಡುಕಿ ಹೋಗಿದ್ದು ಅಲ್ಲಿ ಸಿಗಲಿಲ್ಲ ಅನ್ನೋದನ್ನ ಅವರು ಹೇಳ್ತಾರೆ. ಹಾಗೇನೆ ಅಲ್ಲಿ ನನಗ್ ಅನ್ಸೋದು, ಸಾಧುಗಳಿಗೂ ಸಂತರಿಗೂ ಸನ್ಯಾಸಿಗಳಿಗೂ ಈ ಗಲಾಟೆ ಗೌಜಲು ಗದ್ದಲುಗಳಿಗೂ ಸರಿ ಹೊಂದದೇ ಇಲ್ಲ ಅನ್ನೋದನ್ನ ಹೇಳ್ತಾರೆ. ತಕ್ಷಣ ಬಾಬಾಜಿ ಹೇಳ್ತಾರೆ, ಮಗು, ಹಲವರು ಮಾಡಿದ ತಪ್ಪುಗಳಿಗಾಗಿ ಎಲ್ಲರ ಬಗ್ಗೆನೂ ಹೀಗ್ ತೀರ್ಮಾನಿಸ್ಬೇಡ ನೀನು. ಭೂಮಿ ಮೇಲೆ ಪ್ರತಿಯೊಂದು ವಸ್ತು ಕೂಡ ಹೇಗಿರುತ್ತೆ ಅಂದ್ರೆ ಸಕ್ಕರೆ ಮರಳರ ರೀತಿ ಮಿಶ್ರಣಗೊಂಡಿರುತ್ತೆ. ಇರುವೆ ಹೇಗೆ ಮರಳಿನ ಜೊತೆ ಸಕ್ಕರೆಯನ್ನ ಮಿಶ್ರಣ ಮಾಡಿದ್ರು ಕೂಡ ಇರುವೆ ಹೋಗಿ ಬರೀ ಸಕ್ಕರೆಯನ್ನ ಮಾತ್ರ ಆರಿಸ್ಕೊಂಡ್ ಬರುತ್ತೋ, ಹಾಗೆ ನಾವು ಕೂಡ ಒಳ್ಳೆಯದನ್ನ ಮಾತ್ರ ಇಲ್ಲಿ ಆರಿಸ್ಕೊಂಡು ಬರ್ಬೇಕು, ಆತ್ಮ ಜ್ಞಾನವನ್ನ ಪಡಿಬೇಕು. ಆತ್ಮೀಯರೇ, ಹಂಸ ಕ್ಷೀರ ನ್ಯಾಯ ಅನ್ನೋದನ್ನ ನೀವೆಲ್ರೂ ಕೇಳಿದೀರ. ಹಂಸ ಹೇಗೆ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ರೆ ಕೇವಲ ಹಾಲನ್ನು ಮಾತ್ರ ತಗೊಳುತ್ತೋ, ಹಾಗೆ ಈ ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದ್ದು, ಕಷ್ಟ ನೋವು, ಹಗಲು ರಾತ್ರಿ ಎಲ್ಲವೂ ಇರುತ್ತೆ. ನಾವು ನಮಗೇನು ಬೇಕು ಅದನ್ನ ತಗೋತಾ ಹೋಗ್ಬೇಕು ಅನ್ನೋದನ್ನ ಬಾಬಾಜಿ ಅವರ ಮಾತಿನಲ್ಲಿ ಯುಕ್ತೇಶ್ವರರಿಗೆ ಹೇಳ್ತಾರೆ. ಅಪ್ಪ, ಇಂಥ ಘನವೆತ್ತ ಗುರುವೆ ಭೇಟಿಯಾಗಿದ್ದು ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾರೆ. ಆ ನಂತರ ಸ್ವಾಮೀಜಿ ದೂರದ ಅಮೆರಿಕ ಯುರೋಪ್ಗಳಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಪಾಶ್ಚಾತ್ಯ ವಿಜ್ಞಾನಿಗಳ ಬಗ್ಗೆ ನಂಗೆ ಚಿಂತೆ ಆಗ್ತಾ ಇದೆ ಅಂತ ಹೇಳಿ ಯುಕ್ತೇಶ್ವರರು ಹೇಳ್ತಾರೆ. ಏಕೆಂದ್ರೆ ಬುದ್ಧಿನಲ್ಲಿ ಟೆಕ್ನಾಲಜಿಲಿ ಅವ್ರು ತುಂಬಾ ಇನ್ನೂ ನಮಗಿಂತ ಮುಂದೆ ಇದ್ದಾರೆ. ಅವ್ರಿಗೆ ಈ ಭಾರತದ ಜ್ಞಾನಿಗಳನ್ನ ಭೇಟಿಯಾಗೋದ್ರಿಂದ ವಿಶೇಷ ಪ್ರಯೋಜನವನ್ನ ಪಡಿಬಲ್ರು. ಆತ್ಮೀಯರೇ ನೋಡಿ, ಅಮೆರಿಕದವರ ಯುರೋಪ್ ಅಲ್ಲಿ ಬುದ್ಧಿವಂತಿಕೆ ಇದೆ, ನಮ್ಮಲ್ಲಿ ಆಧ್ಯಾತ್ಮಿಕದ ಒಂದು ಶಕ್ತಿ ಇದೆ. ಇವೆರಡು ಒಟ್ಟಾದ್ರೆ ಇನ್ನೂ ಪ್ರಪಂಚದ ಒಂದು ಅಭ್ಯುದಯ ಸಾಧ್ಯ ಅನ್ನೋದನ್ನ ಹೇಳ್ತಾರೆ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಪಾಶ್ಚಾತ್ಯರು ಒಂದು ಭೋಗ ವೃತ್ತಿಗೆ ಅವರು ಅಂಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ವಿಜ್ಞಾನ ತತ್ವಶಾಸ್ತ್ರಗಳಲ್ಲಿ ಅವರು ಪ್ರಖ್ಯಾತರಾಗಿದ್ರು ಕೂಡ ಧರ್ಮದಲ್ಲಿರುವ ಈ ಏಕೀಭಾವವನ್ನ ಅವರು ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಏನಾಗಿದೆ, ಧರ್ಮಗಳೇ ದೊಡ್ಡ ದೊಡ್ಡ ಕೋಟೆಗಳಾಗಿದ್ದಾವೆ. ಅವೇನಾಗ್ಬೇಕು, ಸೇತುವೆಗಳಾಗ್ಬೇಕು. ಈಗ ಅವರನ್ನ ನಮ್ಮಿಂದ ಎಂದೆಂದಿಗೂ ಪ್ರತ್ಯೇಕವಾಗಿ ಉಳಿಯಂತೆ ಮಾಡುವ ಭೀತಿ ಇದೆ ಅಂತ ಹೇಳಿ ಯುಕ್ತೇಶ್ವರರು ಟೀಕಿಸ್ತಾರೆ. ಬಾಬಾಜಿ ಮುಖದಲ್ಲಿ ಒಂದು ಸಮ್ಮತಿಯ ಒಂದು ಮತ್ತೆ, ನಿಂಗೆ ಪಾಶ್ಚಾತ್ಯರಲ್ಲೂ ಪೌರಾತ್ಯರಲ್ಲೂ ಆಸಕ್ತಿ ಇದೆ ಅಂತ ನನ್ಗೆ ಗೊತ್ತಾಯ್ತು. ನನ್ನ ಮನಸ್ಸಿಗೆ ಮನುಷ್ಯರಿಗಾಗಿ ತೆರೆದಿಟ್ಟಿಕ್ಕಂತಕ್ಕಂಥ ನಿನ್ನ ವಿಶಾಲವಾದ ಹೃದಯದ ವೇದನೆ ಅನ್ನೋದನ್ನ ಅರ್ಥ ನಾನು ನಿನ್ನನ್ನ ಕರೆಸ್ಕೊಂಡಿದ್ದು ಇದೇ ಉದ್ದೇಶಕ್ಕಾಗಿ. ಆ ಫಾರಿನ್ನಲ್ಲಿ ಜನರ ಬಗ್ಗೆ ಆಸಕ್ತಿ ಇದೆ, ನೀನು ಮುಂದೆ ಇದನ್ನ ಏನಾದ್ರೂ ಮಾಡಬಲ್ಲೆ ಅನ್ನೋ ಕಾರಣದಿಂದ ನಾನು ನಿನ್ನನ್ನ ಕರೆಸ್ಕೊಂಡಿದ್ದೀನಿ ಅನ್ನೋದನ್ನ ಹೇಳ್ತಾರೆ. ಆಗ ಪೂರ್ವ ಮತ್ತು ಪಶ್ಚಿಮಗಳು ಕಾರ್ಯಚಟುವಟಿಕೆಗಳಲ್ಲಿ ಧಾರ್ಮಿಕ ವಿಷಯಗಳಲ್ಲಿ ಒಂದು ಸುವರ್ಣ ಮಾಧ್ಯಮವನ್ನು ಸ್ಥಾಪಿಸ್ಕೋಬೇಕು. ನೋಡಿ, ಯಾರ ಹತ್ರಲ್ಲೂ ಹಣ ಇರುತ್ತೆ, ಇನ್ಯಾರ ಹತ್ರಲ್ಲೂ ಪ್ಲಾನ್ ಇರುತ್ತೆ. ಅವ್ರು ಒಂದು ಅದ್ಭುತವಾದ ಮನೆ ಕಟ್ಬೋದು, ದೇವಸ್ಥಾನ ಕಟ್ಬೋದು, ಈ ರೀತಿ. ಹಾಗೆ ಇಲ್ಲೂ ಕೂಡ ಪಾಶ್ಚಿಮಾತ್ಯರು ಮತ್ತು ಭಾರತದವರು ಒಂದಾದ್ರೆ ಏನು ಸಾಧನೆಯನ್ನ ಮಾಡ್ಬೇಕು. ಹಾಗಂತ ಭಾರತದವ್ರದ್ದು ಶ್ರೇಷ್ಠ ಅಂತ ಅಲ್ಲ, ನಾವು ಪಾಶ್ಚಿಮಾತ್ಯರಿಂದ ಕೆಲವೊಂದನ್ನ ಕಲಿಬೇಕು. ಅದಕ್ಕೆ ಪ್ರತಿಯಾಗಿ ನಾವು ಯೋಗ ವಿಜ್ಞಾನದ ಈ ಆಧ್ಯಾತ್ಮಿಕ ಒಂದು ಸುಸ್ಥಿರವಾದ ಅಸ್ಥಿವಾರದ ಅಡಿಪಾಯವನ್ನ ಹಾಕಿ ಕೊಡ್ಬೇಕು. ಅದನ್ನ ಪಶ್ಚಿಮದವರಿಗೆ ನಾವು ಕಲಿಸ್ಬಹುದು ಅನ್ನೋದನ್ನ ಹೇಳ್ತಾರೆ. ಈ ಸ್ವಾಮಿ, ಪೌರಾತ್ಯ ಪಾಶ್ಚಿಮಾತ್ಯರ ಸೌಹಾರ್ದ ವಿನಿಮಯ ದಿಸೆಯಲ್ಲಿ ನೀನ್ ಮಾಡ್ಬೇಕಾದಂತ ಪಾತ್ರ ಕೂಡ ಇಲ್ಲಿ ಇದೆ ಅಂತ ಹೇಳಿ ಬಾಬಾಜಿ ಯುಕ್ತೇಶ್ವರರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ನಾನೇನ್ ಮಾಡ್ತೀನಿ, ನಿನ್ನ ಬಳಿ ಒಬ್ಬ ಶಿಷ್ಯನನ್ನ ಕಳಿಸ್ಕೊಡ್ತೀನಿ. ನೀನು ಅವನನ್ನ ದೂರದ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ನಮ್ಮ ದೇಶದ ಪ್ರಚಾರವನ್ನ ಮಾಡುವ ಹಾಗೆ ತಯಾರು ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ಆಗ
ನಾನು ಅದ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಆ ಯುಕ್ತೇಶ್ವರರು ಈ ಕಥೆಯನ್ನ ಯೋಗಾನಂದರಿಗೆ ಹೇಳ್ತಾ ಇದ್ದಾರೆ. ನೀವು ಗುರುಗಳೇ ಬಾಬಾಜಿಯನ್ನ ನೇರವಾಗಿ ಭೇಟಿಯಾಗಿದ್ದೀರಿ ಅನ್ನೋ ಪ್ರಶ್ನೆಗೆ ಕುಂಭಮೇಳದಲ್ಲಿ ನನ್ನ ಮತ್ತು ಅವರ ಭೇಟಿ ಹೇಗಾಯ್ತು ಅನ್ನೋದನ್ನ ಹೇಳ್ತಾ ಇಷ್ಟು ಕಥೆಯನ್ನ ಹೇಳಿ ತಮ್ಮ ಪೂರ್ಣ ದೃಷ್ಟಿಯನ್ನ ಯೋಗಾನಂದರ ಕಡೆ ತಿರುಗಿಸ್ತಾರೆ ಯುಕ್ತೇಶ್ವರರು. ಯಾರು ಗೊತ್ತಾಯ್ತಾ? ಶಿಷ್ಯರನ್ನ ಕಳಿಸ್ಕೊಡ್ತೀನಿ ಬಾಬಾಜಿ ಅಂತ ಹೇಳಿದ್ರು ಅಂತ, ಅದು ನೀನೇ. ಅಬ್ಬ, ಅದನ್ನ ಕೇಳಿದ ತಕ್ಷಣ ಅಪ್ಪ, ಬಾಬಾಜಿಯ ಮನಸ್ಸಿನಲ್ಲಿ ಬಾಬಾಜಿಯ ಬಾಯಿನಲ್ಲಿ ನನ್ನ ಹೆಸರು ಅವತ್ತೇ ಬಂದಿತ್ತು ಅಂದ್ರೆ ಎಷ್ಟು ಸಂತೋಷ ಅಪ್ಪ ಅಂತ ಹೇಳಿ ನಾನು. ಆದ್ರೆ ಇವ್ರಿಗೆ ಇವತ್ತಿದ್ದಂತಹ ಪರಿಸ್ಥಿತಿನಲ್ಲಿ ನಾನು ಅಲ್ಲೆಲ್ಲ ಹೋಗ್ಬಲ್ಲ, ಭಾಷೆಯ ಸಮಸ್ಯೆ ಮತ್ತೆ ಇನ್ನು ಅನೇಕ ಸಮಸ್ಯೆಯಿಂದ ನಾನು ಅಲ್ಲಿ ಹೋಗಿ ಈ ಜ್ಞಾನ ಪ್ರಸಾರವನ್ನ ಮಾಡಬಲ್ಲೆನಾ ಎಂಬ ಆತಂಕ ಕೂಡ ಪ್ರಾರಂಭ ಆಗುತ್ತೆ. ಯುಕ್ತೇಶ್ವರರು ಮತ್ತೆ ಮುಂದುವರಿಸಿ ಹೇಳ್ತಾರೆ. ಆನಂತರ ಬಾಬಾಜಿ ಭಗವದ್ಗೀತೆ ಬಗ್ಗೆ ಕೂಡ ಮಾತಾಡ್ತಾರೆ. ಆಗಾಗ್ಲೇ ಯುಕ್ತೇಶ್ವರರು ಭಗವದ್ಗೀತೆಯ ಅನೇಕ ಶ್ಲೋಕಗಳಿಗೆ ವ್ಯಾಖ್ಯಾನವನ್ನು ಬರೆದಿರ್ತಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ ಅಂತ ಪ್ರಶಂಸನೀಯ ಮಾತುಗಳನ್ನು ಕೂಡ ಆಡ್ತಾರೆ. ಆನಂತರ ನೀನ್ ಇನ್ನೂ ಒಂದು ಕೆಲಸವನ್ನು ಮಾಡ್ಬೇಕು. ಅದು ಏನು ಅಂದ್ರೆ, ಕ್ರೈಸ್ತ ಮತ್ತು ಹಿಂದೂ ಧರ್ಮ ಗ್ರಂಥಗಳಿಗೆ ಆಧಾರಭೂತವಾದ ಸಾಮರಸ್ಯವನ್ನ ಕುರಿತು ಒಂದು ಪುಸ್ತಕವನ್ನ ಬರೀಬೇಕು. ನಾವು ಅನೇಕ ಹಾಡುಗಳು ಕತೆಗಳನ್ನ ಕೇಳಿದೀವಿ. ಅಲ್ಲಾ, ಯೇಸು, ಶಿವ ಮೂರು ಜನನು ಒಂದೇ, ಅವರವರ ಭಾವಕ್ಕೆ ಭಕುತಿಕೆ ಅನ್ನೋದನ್ನ. ಹಾಗೆ ಆ ಸಾಮರಸ್ಯವನ್ನೇ ಕುರಿತು ನೀನು ಒಂದು ಕೃತಿಯನ್ನ ಬರಿಬೇಕು. ಆ ಕೃತಿ ಹಲವರ ಬದುಕಿನಲ್ಲಿ ಒಂದಿದನ್ನ ತಂದ್ಕೊಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಆಗ ಪೂಜ್ಯರೇ, ಎಂತ ಆಜ್ಞೆನ ದಯಪಾಲಿಸ್ತಾ ಇದ್ದೀರಾ ನೀವು, ಅದನ್ನ ನಿರ್ವಹಿಸ್ಲಿಕ್ಕೆ ನನ್ನಿಂದ ಸಾಧ್ಯನಾ ಅಂತ ಹೇಳ್ತಾರೆ. ಆಗ ಬಾಬಾಜಿ ನಗ್ತಾ ಭರವಸೆಯ ನುಡಿಗಳನ್ನ ಹೇಳ್ತಾರೆ. ಮಗು, ನಿಂಗೆ ಯಾಕೆ ಸಂದೇಹ ಇದು? ನಿಜವಾಗಿ ಈ ಕೆಲ್ಸ ಯಾರ್ದವ? ಇವುಗಳನ್ನೆಲ್ಲ ಮಾಡ್ತಕ್ಕಂಥವ್ರು ಯಾರು? ಭಗವಂತ ನನ್ನಿಂದ ಏನ್ ಆಡ್ಸಿದಾನೋ ಅದು ಸತ್ಯವಾಗಿ ಆಗಿಯೇ ಆಗುತ್ತದೆ. ಆತ್ಮೀಯರೇ, ನಿಮ್ಮ ಕಣ್ಣ ಮುಂದೆ ಈಗ ವಿವೇಕಾನಂದರ ಒಂದು ಚಿತ್ರಣ ಬರ್ಲಿ. ರಾಮಕೃಷ್ಣ ಪರಮಹಂಸರು ಅಲ್ಲೆಲ್ಲ ಹೋಗಿ ನಮ್ಮ ದೇಶವನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವರ ಶಿಷ್ಯರಾದ ವಿವೇಕಾನಂದರು ಹೋಗಿ ಇಲ್ಲಿಯ ಭಾರತದ ಒಂದು ಕೀರ್ತಿ ಪತಾಕೆಯನ್ನು ದೇಶ ವಿದೇಶಗಳಲ್ಲೆಲ್ಲ ಹಾರಾಡಿ ಬರ್ತಾರೆ. ಇದು ಅಂದ್ರೆ ಅನೇಕ ಗುರುಗಳನ್ನ ಮೀರಿಸ್ತಕ್ಕಂತ ಶಿಷ್ಯರು ಬಂದಾಗ ಗುರುಗಳು ಎಷ್ಟು ಮನಸ್ಫೂರ್ತಿಯಾಗಿ ಹಾರೈಸ್ತಾರೆ ನೋಡಿ. ಅದಕ್ಕೆ ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಉನ್ನತವಾಗಿ ಬೆಳೆದಾಗ ಸಂತೋಷ ಪಡ್ತಕ್ಕಂಥವ್ರು ಮೂರೇ ಜನನಂತೆ: ತಂದೆ, ತಾಯಿ, ಗುರುಗಳು. ಅವರಿಗಿಂತ ಮಿಗಿಲಾದ ಆದಾಗ ಅವ್ರು ತುಂಬಾ ಖುಷಿ ಪಡ್ತಾರೆ. ಇನ್ನು ಉಳಿದವ್ರಿಗೆ ಎಲ್ಲೋ ಒಂದು ಸಣ್ಣ ಒಂದು ಅಳುಕು, ನನಗಾದ ಸಿಗ್ಲಿಲ್ವಲ್ಲ ಅನ್ನೋ ಒಂದು ಕೊರತೆ ಕೂಡ ಇರಬಹುದು. ಹಾಗೇನೆ ಇಲ್ಲೂ ಕೂಡ ಬಾಬಾಜಿಯವರವ್ರನ್ನ ಪ್ರೇರೇಪಣೆಯನ್ನ ಮಾಡ್ತಾ ಇದ್ದಾರೆ. ಪುಸ್ತಕವನ್ನ ನೀನು ಬರಿಬಹುದು, ಬರಿ ಅಂತ ಹೇಳಿ ಈ ಕಥೆಯನ್ನ ಇದನ್ನ ಅಲ್ಲಿಂದ ಇನ್ನೇನು ನಿರ್ಗಮನ ಆಗ್ಬೇಕಾಗುತ್ತೆ. ಅಲ್ಲಿಂದ ವಾಪಸ್ಸು ಬರ್ತಾರೆ. ಅವ್ರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನ ಪಡೆದು ತಕ್ಷಣ ಬಾಬಾಜಿ ಅವ್ರು ಹೇಳ್ತಾರೆ, ನಿನ್ನ ಪುಸ್ತಕದ ಕಾರ್ಯ ರಚನೆ ಮುಗಿದ ತಕ್ಷಣ ನಾನು ನಿನ್ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಅವರು ಹೋಗ್ತಾರೆ. ಇವರು ವಾಪಸ್ಸು ವಾರಣಾಸಿಗೆ ಬಂದು ಲಾಹಿರಿ ಮಹಾಶಯರನ್ನ ಭೇಟಿ ಆಗ್ತಾರೆ. ಆಗ ಲಾಹಿರಿ ಮಹೇಶರಿಗೆ ಅಂತಾರೆ, ನಾನು ಕುಂಭಮೇಳಕ್ಕೆ ನಿಮ್ಮ ಪ್ರೇರೇಪಣೆಯಿಂದ ಹೋಗಿದ್ದೆ. ಒಬ್ಬರು ಗುರುಗಳು ನನಗೆ ಹೀಗೆ ಹೇಳಿದ್ರು. ಒಬ್ಬ ಗುರುಗಳು ಅಂತ ಹೇಳ್ತಾ ಇದ್ದಾರೆ ಹೊರತು ಅಲ್ಲಿ ಬಾಬಾಜಿ ಅನ್ನೋ ಪದ ಅವರ ಬಾಯಿಂದ ಬರ್ತಿಲ್ಲ. ಆ ಅರಿವು ಕೂಡ ಯುಕ್ತೇಶ್ವರರಿಗೆ ಇಲ್ಲ. ಲಾಹಿರಿ ಮಹೇಶರ ತಕ್ಷಣ ಹೇಳ್ತಾರೆ, ಓ, ಅವ್ರು ಗುರ್ತು ಸಿಗ್ಲಿಲ್ವಾ ನಿನಗೆ? ನನಗ್ ಗೊತ್ತು, ನಿನಗೆ ಗುರುತು ಹಿಡಿದಿರ್ಲಾರೆ. ಯಾಕೆಂದ್ರೆ ನಿನಗೆ ಗುರುತು ಹಿಡಿದಂತೆ ಸಿಗದಂತೆ ತಪ್ಪಿಸಿದವರು ಆ ಬಾಬಾಜಿ ಗುರುಗಳೇ ಅಂತ ಅನುಪಮ ಗುರು ದಿವ್ಯ ಸ್ವರೂಪಿ ಬಾಬಾಜಿ ಅವರು. ಅಂದ್ರೆ ಹಾಗೆ ಮರೆಮಾಚಿರ್ತಾರೆ ಅವರು ಅನ್ನೋದನ್ನ ಹೇಳ್ತಾರೆ. ನೀವು ಆ ಪಾಂಡುರಂಗ ದೇವರು ಒಂದು ಭಕ್ತ ಕುಂಬಾರನ ಮನೆಯಲ್ಲಿ ಕೆಲಸ ಮಾಡಿದಂತ ಸನ್ನಿವೇಶ ಆಗಿರ್ಬೋದು, ಭಕ್ತ ಸಿರಿಯಾಳದಲ್ಲಿ ಶಿವನೇ ರುದ್ರನ ವೇಷದಲ್ಲಿ ಬಂದಿದ್ದಾಗಿರ್ಬೋದು, ಇಂಥ ಸಹಸ್ರ ಕಥೆಗಳು ನಮ್ಮ ಮುಂದೆ ಇದಾವೆ. ದೇವರು ತಮ್ಮ ವೇಷವನ್ನು ಮರೆಮಾಚಿ ನಮ್ಮನ್ನು ಹೀಗೆ ಪರೀಕ್ಷೆ ಮಾಡ್ತಾ ಇರ್ಬೋದು, ನಮಗೂ ಸಹಾಯ ಮಾಡ್ತಾ ಇರ್ಬೋದಲ್ವಾ? ಹೀಗೆ ಅನೇಕರು ಹೀಗೆ ಬರ್ತಾರೆ, ನಮ್ಮನ್ನ ಪ್ರೇರೇಪಿಸ್ತಾರೆ, ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಕೂಡ ಇಲ್ಲಿ ಆ ದೇವಿ ನಿಮಿತ್ತನೇ ಕಾರಣ ಆಗಿರುತ್ತೆ. ಇದನ್ನು ಕೇಳಿದ ತಕ್ಷಣ ಯುಕ್ತೇಶ್ವರರು ಹೇಗಾಗ್ತಾ ಇದೆ ಅಂದ್ರೆ, ಬಾಬಾಜಿನ ಬಾಬಾಜಿನ ವ್ಯಕ್ತಾವ್ಯಕ್ತರ ಉದ್ಧಾರಕ ಬಾಬಾಜಿನ ಅವರು
ಅಯ್ಯೋ, ಎಂತಹ ಸನ್ನಿವೇಶ, ಎಂತಹ ಅದೃಷ್ಟದ ಗಳಿಗೆಯನ್ನ ನಾನು ಕಳ್ಕಂಡೆ. ನಾನ್ ತಕ್ಷಣ ಅವರ ಪಾದ ಕಮಲದಲ್ಲಿ ನನ್ನ ಭಕ್ತಿಯ ಕುಸುಮವನ್ನ ಅರ್ಪಿಸಿ ಮತ್ತೊಮ್ಮೆ ಅವ್ರ ಸಮ್ಮುಖ, ಇವು ನನಗೆ ಎಷ್ಟು ಸಮಯ ಸಿಕ್ಕಿತ್ತು ನನಗೆ, ಅವರೇ ಅಂತ ಗೊತ್ತಾಗಿದ್ರೆ ನಾನು ಇನ್ನೂ ಅದನ್ನ ಆಸ್ವಾದಿಸ್ತಿದ್ದೆ, ನನ್ನ ಭಕ್ತಿಯನ್ನ ಅರ್ಪಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಅಲ್ಲ, ಐರಿ ಮಾಸ್ಟರ್ ಹೇಳ್ತಾರೆ, ಚಿಂತಿಸ್ಬೇಡ, ಅವ್ರು ಈಗಾಗ್ಲೇ ಹೇಳಿದಾರಲ್ಲ ನೀನು ಭೇಟಿ ಆಗದಾಗಿ ಅಂತ ಹೇಳ್ತಾರೆ. ತಕ್ಷಣ ಅವರು ಯುಕ್ತೇಶ್ವರರು ಹೇಳ್ತಾರೆ, ಗುರುಗಳೇ, ಆ ಗುರುಗಳು ನಿಮಗೊಂದು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶ ಯುಕ್ತೇಶ್ವರರಿಗಾಗಲಿ ಅಲ್ಲಿರುವ ಶಿಷ್ಯರಿಗಾಗಲಿ ಅರ್ಥವಾಗುವಂತದ್ದಲ್ಲ, ಕೇವಲ ಲಾಹಿರಿ ಮಹೇಶರಿಗೆ ಅರ್ಥವಾಗುವಾಗಿರುತ್ತೆ. ಆ ಸಂದೇಶವನ್ನ ಹೇಳ್ತಾರೆ. ಅದೇನು ಅಂದ್ರೆ, ಈ ಜನ್ಮಕ್ಕಾಗಿ ಸಂಗ್ರಹಿತವಾಗಿದ್ದ ಶಕ್ತಿ ಎಲ್ಲ ಕಳೀತಾ ಬಂದಿದೆ, ಅದು ಇನ್ನೇನು ಮುಗೀತು ಅಂತ ಲಾಹಿರಿ ಮಹೇಶರಿಗೆ ಹೇಳು ಹೇಳ್ತಾರೆ. ಇದರ ವಿಶೇಷ ಅರ್ಥ ಇವ್ರಿಗೇನು ಉಳಿದಿರಲ್ಲ. ಅದನ್ನ ಕೇಳಿದ ತಕ್ಷಣ ಲಾಹಿರಿ ಮಹಾಶಯರ ತುಟಿಗಳಿಂದ ಒಂದು ಎಂತ ಭಯದ ಇದು ಅಂದ್ರೆ, ದೇಹ ಸಿಡಿಲ ಹೊಡೆತಕ್ಕೆ ಸಿಕ್ಕಿದಂತೆ ತತ್ತರಿಸ್ತು. ಆ ಸಿಡಿಲ ಹೊಡೆತ ಆದಾಗ ದೇಹ ಹೆಂಗೆ ಕರೆಂಟ್ ಶಾಕ್ ಹೊಡೆದ ತತ್ತರಿಸ್ತೋ ಹಾಗೆ ಕ್ಷಣ ಮಾತ್ರದಲ್ಲಿ ಅವರ ಚೇತನ ಎಲ್ಲ ಸ್ತಬ್ಧ ಆಗಿ ಹೋಗುತ್ತೆ. ಆ ನಗುಮುಖ ನಂಬಲಾರದಷ್ಟು ಗಂಭೀರ ಆಗಿ ಹೋಗುತ್ತೆ. ಅವರು ಕುಳಿತಿದ್ದ ಆಸನದಲ್ಲಿ ಮಂಕುಗವಿದು ಮರದ ಗೊಂಬೆಯಂತೆ ಅಚಲರಾಗ್ತಾರೆ. ದೇಹ ಬಣ್ಣಗುಂದಿ ಹೋಗುತ್ತೆ. ಇವ್ರಿಗೆ ಆಶ್ಚರ್ಯ, ನಾನ್ ಹೇಳಿದ್ರಲ್ಲ ಅಂತದ್ ಏನಿದೆ, ಗುರುಗಳು ಯಾಕೆ ಹೀಗಾದ್ರು ಅಂತ. ಆನಂದಮಯ ಆತ್ಮ ಗಂಭೀರ ವಿಶೇಷಣವಾಗಿದ್ದನ್ನ ಆ ಜನ್ಮದಲ್ಲಿ ಯಾವತ್ತು ಯುಕ್ತೇಶ್ವರರಾಗಲಿ ಅಲ್ಲಿರುವ ಶಿಷ್ಯಗಳ ಕಾಲ ಅಂತ ಮೌನ ಇದರಲ್ಲಿ ಕಳೀತಾರೆ. ಆ ನಂತರ ಲಾಹಿರಿ ಮಹಾಶಯರು ತಕ್ಷಣ ವಾಸ್ತವಕ್ಕೆ ಅದನ್ನ ಸ್ವೀಕರಿಸಿ ಬಂದು ಆರಾಮವಾಗಿ ನಿರಾಳವಾಗಿ ಶಿಷ್ಯರ ಜೊತೆ ಮಾತುಕತೆಯನ್ನ ಆರಂಭಿಸ್ತಾರೆ. ಅಲ್ಲಿಗೆ ಅರ್ಥ ಆಗಿರುತ್ತೆ, ನನ್ನ ಆತ್ಮ ದೇಹ ಎಂಬ ಗೇಹ ಎಂಬ ಈ ಗೂಡನ್ನ ಬಿಟ್ಟು ಸದ್ಯದಲ್ಲೇ ಬಿಟ್ಟು ಹೋಗುತ್ತೆ ಅಂತ. ಎಂತಹ ಸಾಧು ಸಂತರಿಗೂ ಕೂಡ ತಾವು ಅನ್ನೋದು ಒಂದು ಕ್ಷಣ ಅಧೀರರನ್ನಾಗಿ ಮಾಡುತ್ತೆ. ನಾವೆಲ್ಲ ಹುಲು ಮಾನವರು, ಅದಕ್ಕಾಗಿ ತಳಮಳಿಸಿ ಇದಾಗಿ ನಾವು ಇದ್ ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಇವರು ಅರ್ಥ ಮಾಡ್ಕೊಳ್ತಾರೆ. ಗಂಭೀರ ಭೀಷಣ ಮೌನದಿಂದ ತಕ್ಷಣ ಅವರು ನಿಯಂತ್ರಣಕ್ಕೆ ಬರ್ತಾರೆ. ನಾವಿಲ್ಲಿ ಕೇಳಿದೀವಿ ಅನೇಕ ಸಲ, ಪತ್ರಿಜಿ ಗುರುಗಳು ಕೂಡ ತಮ್ಮ ಸಾವನ್ನ ಹೇಗೆ ಸ್ವೀಕರಿಸಿದ್ರು ಅನ್ನೋದನ್ನ. ಆ ರೀತಿ ಅನೇಕರು, ರಾಮಕೃಷ್ಣ ಪರಮಹಂಸರಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಮತ್ತೆ ಸಿದ್ಧಗಂಗೆ ಸ್ವಾಮೀಜಿಗಳು ಕೂಡ ಅವರಿಗೆ ಸಾವಿನ ಗೊತ್ತಿತ್ತು. ಆ ಹಿಂದೆಲ್ಲ ಸಾಧು ಸಂತರುಗಳು ಏನ್ ಮಾಡ್ತಾ ಇದ್ರು, ಮೊದಲೇ ತಪಸ್ಸಿನ ರೀತಿ ಅಲ್ಲಿ ಅದಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡು ತಪಸ್ ಮಾಡ್ತಾ ಮಾಡ್ತಾ ಐಕ್ಯವಾಗ್ತಕ್ಕಂಥದ್ದು ಕೂಡ ಇತ್ತು. ಆದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಅದು ಒಂದು ರೀತಿಯ ಆತ್ಮಹತ್ಯೆ ರೀತಿ ಆಗಬಹುದು ಎಂಬ ಅವಕಾಶವನ್ನ ಕೊಡದೇ ಇರೋದ್ರಿಂದ ಅಂತಹವರು, ಈಗ ಸಿದ್ದೇಶ್ವರ ಸ್ವಾಮೀಜಿ ಆಗಿರ್ಬೋದು, ಸಿದ್ಧಗಂಗಾ ಸ್ವಾಮೀಜಿ ಆಗಿರ್ಬೋದು, ಅವ್ರೆಲ್ರಿಗೂ ಅಂತ ಶಕ್ತಿ ಇತ್ತು. ಹಾಗೆ ಇಲ್ಲೂ ಕೂಡ ಆ ಲಾಹಿರಿ ಮಹಾಶಯರಿಗೂ ಕೂಡ ಈ ಜಡ ಪ್ರಪಂಚದ ಕೊನೆಯ ರಜ್ಜುವನ್ನ ಕಳೆದ್ಕೊಂಡ್ರು ಅಂತ ಹೇಳಿ ಶಾಶ್ವತ ನೆಲೆಯಾದ ಪರಮಾತ್ಮನಲ್ಲಿಗೆ, ಅಂದ್ರೆ ನಮ್ಮೆಲ್ಲರ ನಿಜವಾದ ಶಾಶ್ವತ ಕಾಯಂ ಮನೆ ಮೇಲಿದೆ, ಅಲ್ಲಿಗೆ ಹೋಗ್ತಕ್ಕಂತ ಇದನ್ನ ಇವರು ಯುಕ್ತೇಶ್ವರರಿಗೆ ಈಗ ಅರ್ಥ ಆಗ್ತಾ ಇದೆ. ಆದ್ರೂ ಬಾಬಾಜಿ ಹೇಳಿರ್ತಾರೆ, ನಾನ್ ಯಾವಾಗಲೂ ನಿಮ್ಮೊಡನೆ ಇರುವೆ ಅಂತ ಲಾಹಿರಿ ಮಹಾಶಯರಿಗೆ ಆಶ್ವಾಸನೆಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಗಮನಿಸಿ ನೀವು, ಲಾಹಿರಿ ಮಹಾಶಯರು ಮತ್ತು ಬಾಬಾಜಿ ಇಬ್ಬರೂ ಕೂಡ ಸರ್ವಜ್ಞರು, ಸರ್ವವನ್ನು ತಿಳಿದವರು. ಆದರೂ ಸಂದೇಶವನ್ನು ಅವರು ನೇರವಾಗಿ ಬಂದು ಬಾಬಾಜಿ ಲಾಹಿರಿ ಮಹೇಶರಿಗೆ ಕೊಡಬಹುದಿತ್ತು. ಆದ್ರೆ ಯಾಕೆ ಯುಕ್ತೇಶ್ವರರ ಮೂಲಕ ಹೇಳ್ಕಳ್ಸಿದ್ರು? ಅನೇಕ ಘಟನೆಗಳು ನಿಮ್ಮ ಕಣ್ಮುಂದೆ ಬರ್ತಾ ಇದ್ದಾವೆ. ಅನೇಕ ಸಂತರುಗಳು ಹೀಗೆ ಸಾಮಾನ್ಯ ಮನುಷ್ಯರನ್ನ ಇಲ್ಲಿ ಮಧ್ಯವಾಹಕರಾಗಿ ಬಳಸ್ಕೊಳ್ತಾರೆ. ಯಾಕೆ ಅಂದ್ರೆ ಜನಸಾಮಾನ್ಯರಿಗೂ ಅದು ಅರ್ಥ ಆಗ್ಲಿ, ಒಂದು ದೈವಿ ಶಕ್ತಿ ಇದೆ, ಹೀಗೆ ಕೆಲಸ ಮಾಡುತ್ತೆ ಅನ್ನೋದು ನಮ್ಮಂತವ್ರಿಗೂ ಕೂಡ ಅರ್ಥ ಆಗಿ ಆ ದಾರಿನಲ್ಲಿ ನಾವು ಹೋಗ್ಲಿ ಅನ್ನೋ ಕಾರಣಕ್ಕೆ ನೋಡಿ ಅಂತ ಕೆಲಸವನ್ನ ನಮ್ಮ ಮೂಲಕ ಅವರು ಮಾಡಿಸ್ತಾರೆ. ಇಲ್ಲ ಅಂದಿದ್ರೆ ಬಾಬಾಜಿನೇ ಒಂದು ತಪಸ್ಸಿನ ಧ್ಯಾನ ಮಾಡ್ತಕ್ಕಂಥದ್ರಲ್ಲಿ ಮುಂದೆ ಬಂದೋ ಕನಸಿನಲ್ಲೋ ಆ ವಿಷಯವನ್ನ ಹೇಳ್ಬೋದಿತ್ತು.
ಆದ್ರೆ ಮುಂದಿನ ಮನುಷ್ಯರಿಗೆ ಈ ಕಥೆಯನ್ನ ಹೇಳ್ಬೇಕು. ಭಗವದ್ಗೀತೆ ಆಗಿರ್ಬೋದು, ಆ ಭಗವದ್ಗೀತೆನಲ್ಲಿ ಅಷ್ಟು ಆತ್ಮನೇ ಶ್ರೇಷ್ಠ, ಆತ್ಮ ಮುಖ್ಯ ಅನ್ನೋದನ್ನ ಕೃಷ್ಣ ಪದೇ ಪದೇ ಅರ್ಜುನನಿಗೆ ಹೇಳ್ತಾರೆ. ಅದು ಕೇವಲ ಅರ್ಜುನನಿಗೆ ಸೀಮಿತ ಅಲ್ಲ, ಇಡೀ ಮಾನವ ಜನಾಂಗ ಈ ಭೂಮಿ ಮೇಲೆ ಇಂದಲ್ಲ ಇನ್ನು ಮುಂದಿನ ಅನಂತ ಅನಂತ ಕೋಟಿ ವರ್ಷ ಇರುತ್ತೋ ಅಲ್ಲಿಯವರೆಗೂ ಭಗವದ್ಗೀತೆಯ ಅಂಶಗಳು ಪರಿಪಾಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಬರ್ತವೆ. ಹೀಗೆ ತಕ್ಷಣ ಇವರು ವಾರಣಾಸಿಯನ್ನ ಬಿಟ್ಟು ಇಲ್ಲಿ ಬಂದು ಪುಸ್ತಕವನ್ನ, ಬಾಬಾಜಿ ಹೇಳಿದಂತ ಪುಸ್ತಕದ ಬರವಣಿಗೆಯಲ್ಲಿ ತೊಡ್ಕೊಳ್ತಾರೆ. ಅವರ ಬಗ್ಗೆ ಒಂದು ಕವನವನ್ನು ಕೂಡ ಬರೀತಾರೆ. ಆ ಕವನ ಅನಂತರ ರಾತ್ರಿ ಒಂದು ನಿಶಬ್ದತೆಯಲ್ಲಿ ಬೈಬಲ್ ಮತ್ತು ಸನಾತನ ಧರ್ಮ. ಆತ್ಮೀಯರಲ್ಲಿ ಸನಾತನ ಧರ್ಮ ಅಂದ್ರೆ ವೇದ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂತಹ ಧರ್ಮಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಇದನ್ನ ಹಿಂದೂ ಧರ್ಮ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅಲೆಕ್ಸಾಂಡರ್ನ ನಾಯಕತ್ವದಲ್ಲಿ ಗ್ರೀಕರು ವಾಯುವ್ಯ ಪ್ರಾಂತ್ಯಗಳ ಮೇಲೆ ದಂಡೆತ್ತಿ ಬಂದಂತ ಸಿಂಧೂ ನದಿಯ ತೀರದಲ್ಲಿ ವಾಸಿಸ್ತಕ್ಕಂಥ ಜನರನ್ನ ಈ ಗ್ರೀಕರು ಹಿಂದೂಗಳು ಅಥವಾ ಹಿಂದೂಗಳು ಅಂತ ಕರೀತಾರೆ. ಅದರಿಂದ ಅವರ ಧರ್ಮವನ್ನ ಹಿಂದೂ ಧರ್ಮ ಅಂತ ಹೇಳಿದ್ರು. ಆ ಧರ್ಮವನ್ನ ಎಲ್ರೂ ಒಂದೇ ಸಾಮರಸ್ಯವನ್ನ ಹೊಂದಿದೆ. ನೋಡಿ, ಎಲ್ಲರೂ ಹೇಳೋದು ಮಮತೆ, ಕರುಣೆ, ಪ್ರೀತಿ, ಹೃದಯವಂತಿಕೆಯನ್ನೇ ಎಲ್ಲ ಧರ್ಮಗಳು ಕೂಡ ಹೇಳೋದಿಲ್ಲಿ. ಆ ರೀತಿ ಇದನ್ನ ಇವರು ದಿ ಹೋಲಿ ಸೈನ್ಸ್ ಅಂತ ಒಂದು ಗ್ರಂಥವನ್ನ ಬರೀತಾರೆ. ಅದರ ಕನ್ನಡ ಭಾಷೆನಲ್ಲಿ ಪವಿತ್ರ ವಿಜ್ಞಾನ ಅನ್ನ. ಕೆಲವೇ ಸಮಯದಲ್ಲಿ ನೋಡಿ, ದೇವರು ಒಂದೊಂದು ಕೆಲಸ ಅನುಗ್ರಹ ಮಾಡಿದಾಗ ನಮಗೆ ಗೊತ್ತಿರುತ್ತೆ, ನನಗ ಶಕ್ತಿ ಎಲ್ಲಿಂದ ಬಂದ ಗೊತ್ತಿಲ್ಲ, ಪವಾಡ ರೀತಿಯಲ್ಲಿ ಕೆಲಸವನ್ನ ಮಾಡಿ ಮುಗಿಸಿದೆ ಅಂತ. ದೈವಿ ನಿಮಿತ್ತ ಏನೇನ್ ಆಗ್ಬೇಕು ಅಂತಿದೆಯೋ ಅದಕ್ಕೆ ನಾವು ಕೇವಲ ಮಾಧ್ಯಮ ಮಾತ್ರ. ಅದನ್ನ ಮಾಡಿಸ್ತಕ್ಕಂಥವ್ರು ಮಾಡೋರು ಎಲ್ಲ ದೇವ್ರೆ. ಆದ್ರೆ ಮನುಷ್ಯ ನಾನು ಮಾಡಿದೆ ಅನ್ನೋ ಅಹಂಕಾರದಲ್ಲಿ ನಾವು ಕೇಳಬಾರ್ದು ಅದನ್ನ. ಯಾಕೆಂದ್ರೆ ಅದಕ್ಕೆ ಶಕ್ತಿ, ಸ್ಫೂರ್ತಿ, ಪ್ರೇರೇಪಣೆ ಎಲ್ಲ ಕೂಡ ದೇವರಾಗಿರ್ತಾನೆ ಇಲ್ಲಿ. ಇದನ್ನ ಮುಕ್ತಿಯವರು ಆ ಗಂಗಾ ನದಿ ತೀರದಲ್ಲಿ ಸ್ನಾನಕ್ಕೆ ಅಂತ ರಾಜಘಾಟಿಗೆ ಹೋಗ್ತಾ ಇರ್ತಾರೆ. ಎಳೆ ಬಿಸಿಲು, ಬೆಳಗ್ಗಿನ ಸೂರ್ಯನ ಬಿಸಿಲು ಅಲ್ಲಿ ಬರ್ತಾ ಇದ್ದಾಗ ಆ ಸ್ವಲ್ಪ ಜನದ ಒಂದು ಶಬ್ದ ಕೇಳಿಸುತ್ತೆ ಎಲ್ಲರಿಗೂ. ಪುಷ್ಪನ ರೀತಿ ಶಬ್ದ ಕೇಳಿಸುತ್ತೆ. ಇವ್ರು ನೋಡ್ಬೇಕು ಅನ್ನೋ ಕುತೂಹಲ ಉಂಟಾಗುತ್ತೆ. ತಕ್ಷಣ ಅವರು ಹಿಂದಕ್ಕೆ ತಿರುಗಿ ನೋಡಿದಾಗ ಆ ಆಲದ ಮರದ ಅಡಿಯಲ್ಲಿ ಕೆಲವು ಶಿಷ್ಯರಿಂದ ಸುತ್ತುವರಿಯಲ್ಪಟ್ಟಿದ್ದಂತ ಬಾಬಾಜಿ ಕುಳಿತಿರ್ತಾರೆ. ಇವ್ರು ಒಂದ್ಸಲ ಮಿಸ್ ಮಾಡ್ಕೊಂಡಿದ್ರು ಬಾಬಾಜಿ ಅಂತ ಗೊತ್ತಿಲ್ದನೆ. ಇವಾಗ ಬಿಡ್ತಾರ ಸಿಕ್ಕಿ ಚಾನ್ಸ್ನ? ಕನ್ಸ್ ಕಾಣ್ತಿದ್ದೀನ ಏನು ಅಂತ ಹೇಳಿ ಅವರು ಮಾಡ್ತಿರ್ತಾರೆ. ತಕ್ಷಣ ಬಾಬಾಜಿನೇ ಹೇಳ್ತಾರೆ, ಶುಭಾಶಯಗಳು ಸ್ವಾಮೀಜಿ, ನಿಮ್ ಪುಸ್ತಕವನ್ನ ಫಲಪ್ರದವಾಗಿ ಕೊನೆಗೊಳಿಸಿದ್ದೀರಾ. ನೀವು ಆಶ್ವಾಸನೆ ಕೊಟ್ಟಾಗಿ ನಿಮ್ ಕೆಲ್ಸವನ್ನ ಮಾಡಿದೀರಾ. ಅದಕ್ಕಾಗಿ ನಿಮ್ಮನ್ನ ಅಭಿನಂದಿಸ್ಲಿಗಾಗಿ, ಕಂಗ್ರಾಚುಲೇಷನ್ ಹೇಳಲಿಕ್ಕಾಗಿ ನಾನಿಲ್ಲಿ ಬಂದಿದೀವಿ ಅಂತ ಹೇಳ್ತಾರೆ. ಇವ್ರಿಗೆ ಪುಸ್ತಕವನ್ನ ಬರೆದು ಹೊರಗಡೆ ಬಂದಂತಹ ಸನ್ನಿವೇಶ, ಎದುರುಗಡೆ ತನ್ನ ಪರಮಶ್ರೇಷ್ಠ ಗುರುಗಳಿದ್ದಾರೆ. ಹೀಗೆ ಇದೆ ಅಂದ್ರೆ ನಾವು ತುಂಬಾ ಆಸೆ ಪಡ್ತಿದ್ದಂತ, ಕಾಯ್ತಾ ಇದ್ದಂತ ರಾಮ ಶಬರಿಗಕ್ಕಾದಾಗ, ರಾಮ ಬಂದಾಗ ಏನನ್ನ ಅವಳು ಅನುಭವಿಸಿದ್ಲು ಆ ರೀತಿ ಇವ್ರಿಗೆ ಆಗ್ತಾ ಇದೆ. ಅವರ ಪಾದಗಳಿಗೆ ಹೋಗಿ ದೀರ್ಘ ದಂಡ ನಮಸ್ಕಾರವನ್ನ ಹಾಕ್ಬಿಡ್ತಾರೆ. ಅಲ್ಲೇ ಹೇಳ್ತಾರೆ, ಗುರುಗಳೇ ಇಲ್ಲಿ ತನಕ ಬಂದಿದ್ದೀರಾ, ನನ್ನ ನಿವಾಸಕ್ಕೆ ಭೇಟಿ ಕೊಡಿ, ನಿಮ್ಮಂತ ಪುಣ್ಯಾತ್ಮರ ಪಾದ ಸ್ಪರ್ಶದಿಂದ ಪಾವನವಾಗ್ಲಿ ಅದು ಅಂತ ಅವರನ್ನ ಬೇಡ್ಕೊಳ್ತಾರೆ. ಆ ಪರಮಗುರು ಅಂದ್ರೆ ಗುರುಗಳ ಗುರು ನಸು ನಗ್ತಾ ಅವರು ಹೇಳ್ತಾರೆ, ಇಲ್ಲ ಮಗು, ಅದಕ್ಕಿಂತ ಈ ಮರದ ಆಶ್ರಯನ್ನೇ ಬಯಸುವ ಜನ ನಾವು. ನೋಡಿ, ಈ ಮನುಷ್ಯನೇ ಮನೆ ಮೇಲೆ ಮನೆ, ಮಹಲಿನ ಮೇಲೆ ಮಹಲ್ಲು, ಕಟ್ಟ ಗಗನಚುಂಬಿ ಕಟ್ಟಡಗಳಲ್ಲಿ ತೃಪ್ತಿಯನ್ನ, ಖುಷಿಯನ್ನ ಕಾಣ್ತಿದೀವಿ ಅಂತ ನಾವ್ ಅನ್ಕೊಳ್ತಿದೀವಿ. ಆದ್ರೂ ಕೊನೆಗೆಲ್ಲೋ ನಮ್ಮ ಆಸೆ, ನಮ್ಮ ಕನಸು ಕೂಡ ಪ್ರಕೃತಿ, ಆ ನಿಶಬ್ದ ವಾತಾವರಣನೇ ಸೆಳೆಯುತ್ತೆ ಅನ್ಸುತ್ತೆ. ಬಾಬಾಜಿ ಅದನ್ನ ಹೇಳ್ತಾರೆ, ಈ ಸ್ಥಳನೇ ನಮ್ಗೆ ಹಿತಕರ ಆಗಿದೆ. ಅದಕ್ಕೆ ಸಾಧು ಸಂತರೆಲ್ಲ ಗುಹೆಗಳಲ್ಲಿ, ಹಿಮಾಲಯದ ತಪ್ಪಲಿನಲ್ಲಿ ಹೆಚ್ಚೆಚ್ಚು ಪುಣ್ಯ ಪುರುಷರು ಇರೋದು. ಹಾಗೇನೆ ಇಲ್ಲಿ ಅವರ ಕೋರಿಕೆ ದೃಷ್ಟಿಯನ್ನ ಬೀರಿಯವರು, ಇಲ್ಲ ಸ್ವಾಮೀಜಿ, ಅಟ್ಲೀಸ್ಟ್ ನಿಮ್ ಮನೆಗೆ ಬರ್ಲಿಕ್ಕಾಗಲ್ವಾ? ನಾನ್ ನಿಮಗಾಗಿ ಏನಾದ್ರು ಒಂದ್ ಸ್ವೀಟ್ ಅನ್ನ, ಸಿಹಿ ತಿಂಡಿನಾದ್ರೂ ನಾನು ತಂದ್ಕೊಡ್ತೀನಿ, ಸ್ವಲ್ಪ ಹೊತ್ತೀರಿ ಅಂತ ಹೇಳಿ ಇವತ್ತು ತಕ್ಷಣ ವಾಪಸ್ ಮನೆಗೆ ಹೋಗ್ತಾರೆ. ಕೆಲವೇ ನಿಮಿಷದಲ್ಲಿ ತಗೊಂಡು ವಾಪಸ್ ಕೂಡ ಬರ್ತಾರೆ. ಬಂದ್ರೆ ಅವ್ರಲ್ಲಿ ಇರಲ್ಲ.
ಅವರು ತಕ್ಷಣ ವಾಪಸ್ ಹೋಗಿರ್ತಾರೆ. ಇವ್ರಿಗೆ ಹಿಂಗ್ ಅನ್ಸುತ್ತೆ ಅಂದ್ರೆ, ನಾನ್ ಹಾರಿನಾದ್ರೂ ಹಕ್ಕಿಯಂತೆ ಹಾರಿನಾದ್ರೂ ಗುರುಗಳಿಗೆ ನಾನು ಈ ಸ್ವೀಟ್ ಅನ್ನ ಕೊಡ್ಬೇಕು ಮತ್ತೆ ಭೇಟಿ ಆಗ್ಬೇಕು ಅಂತ ಅನ್ಸುತ್ತೆ. ಅದ್ರ ತುಂಬಾ ನೋವಾಗುತ್ತೆ. ನೋಡಿ, ಸಮಯ ನಿಗದಿಯಾಗಿರುತ್ತೆ, ಇಷ್ಟೇ ಸಮಯ ಇಂಥವರ ಭೇಟಿ ಅಂತ. ಹಾಗೆ ಇಲ್ಲೂ ಕೂಡ ಇಷ್ಟು ಬೇಗ ಅವ್ರಿಗೆ ಕರುಣೆನೇ ಇಲ್ವಲ್ಲ, ನನ್ಗೆ ಇನ್ನೊಂದ್ಸಲ ಬಾಬಾಜಿ ಸಿಕ್ಕಿದ್ ನಾನ್ ಮಾತಾಡ್ಸ್ಬಾರ್ದಪ್ಪ, ನಾನು ಇಷ್ಟು ಬೇಡ್ಕೊಂಡು ಹೋಗಿದ್ದೆ ಅಲ್ವಾ ಅವ್ರನ್ನ, 2 ನಿಮಿಷ ಇರ್ಬೋದಿತ್ತಲ್ವಾ ಅಂತ ಹೇಳಿ ಕೋಪ ಪ್ರೀತಿ ಎಲ್ಲ ಕೂಡ ಇದ್ ಮಾಡಿ ಇರ್ತಾರೆ. ಅಂದ್ರೆ ನಮ್ಗೊಂದಿದು ಅತಿಥಿಗಳಿಗಾಗಿರ್ಬೋದು, ಗುರುಗಳಿಗಾಗಿರ್ಬೋದು, ಏನಾದ್ರೂ ಉಪಹಾರವನ್ನ ಸಮರ್ಪಿಸದೇ ಇದ್ರೆ ಅವ್ರನ್ನ ಅನಾದರಣೆ ಮಾಡದಂತೆ ಅಂತ. ಅದಕ್ಕೆ ನಮ್ಮ ಮನೆಗಳಿಗೆ ಬಂದವರಿಗೆ ಅಟ್ಲೀಸ್ಟ್ ಒಂದ್ ಕಾಫಿ, ಒಂದ್ ಹಾಲು, ಒಂದ್ ಹಣ್ಣು ಅದನ್ನಾದ್ರೂ ತಗೊಳ್ಳಿ ಅಂತ ಹಿಂಸೆ ಮಾಡಿ ಯಾರನ್ನ ಹಾಗೆ ಕಳಿಸ್ಬಾರ್ದು ಅನ್ನೋದು ನಮ್ಮ ಭಾರತೀಯ ಒಂದು ನಂಬಿಕೆ, ಆಚರಣೆ ಕೂಡ ಆಗಿದೆ. ಆ ರೀತಿ ಇವರು ಆ ಈ ಘಟನೆ ಆಗಿರುತ್ತೆ. ಕೆಲವು ತಿಂಗಳ ನಂತರ ವಾರಣಾಸಿಯಲ್ಲಿ ಮತ್ತೆ ಲಾಹಿರಿ ಮಾಶರೆಯನ್ನ ಯುಕ್ತೇಶ್ವರರು ಭೇಟಿಯಾದಾಗ ಅವ್ರ ನಗ್ತಾ ಅವ್ರನ್ನ ಸ್ವಾಗತವನ್ನ ಮಾಡ್ತಾರೆ. ಬಾ ಯುಕ್ತೇಶ್ವರ, ಬಾಬಾಜಿ ನೋಡಿದ್ಯಾ ಅಂತ ಕೇಳ್ತಾರೆ. ಆಗ ಇವರು ಯಾಕೆ ಇಲ್ವಲ್ಲ ಅಂತ ಹೇಳ್ದಾಗ, ಅಂದ್ರೆ ಯುಕ್ತೇಶ್ವರರು ಬಾಬಾಜಿಯ ಮನೆಗೆ ಬರ್ಬೇಕಾದ್ರೆ ಬಾಬಾಜಿ ಎದುರುಗಡೆನೆ ಸಿಗ್ತಾರೆ. ಎಂತಹ ಗುರುಗಳ ಶಕ್ತಿ ನೋಡಿ, ಇವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಅಂದ್ರೆ ನಮಗೂ ಆ ಉದ್ದೇಶ ಇರಲ್ಲ, ಗಮನಿಸಲ್ಲ ಅನ್ನೋ ರೀತಿ, ನೀನ್ ಇಲ್ಲೇ ನೋಡ್ಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ವಲ್ಲ ಅಂತ ಹೇಳಿದಾಗ ತಕ್ಷಣ ಲಾಹಿರಿ ಮಹಾಶಯರು ಯುಕ್ತೇಶ್ವರರ ಹಣೆಯನ್ನ ಹೀಗೆ ಮುಟ್ತಾರೆ. ಮುಟ್ಟಿದ ತಕ್ಷಣನೇ ಆ ಬಾಗಿಲ ಬಳಿ ಕಮಲ ಹೇಗೆ ಒಂದು ಸೊಗಸಾಗಿ ಅರಳಿರುತ್ತೋ ಹಾಗೆ ಬಾಬಾಜಿಯ ಆಕೃತಿ ವಿಕಾಸಗೊಂಡದ್ದನ್ನ ಕಾಣ್ತಾರೆ. ನೋಡಿ, ಅಲ್ಲಿ ತನಕ ಕಾಣಿಸಿರಲ್ಲ ಯುಕ್ತೇಶ್ವರರಿಗೆ. ಆಗ ಇವ್ರಿಗೆ ಹಿಂದೆ ಅಂದ್ರೆ ಏಕೆಂದ್ರೆ ಒಂದು ಕ್ಷಣ ಕೋಪ ಮಾಡ್ಕೊಂಡು, ಬಾಬಾಜಿ ಸಿಕ್ಕಿರು ನಾನ್ ಮಾತಾಡ್ಸಲ್ಲ, ನನ್ನ ಕೋರಿಕೆಯನ್ನು ಅವ್ರು ಹೀಗ್ ಮಾಡಿ ಹೋಗಿದಾರಲ್ಲ ಅನ್ನೋದು ಒಂದು ಸಣ್ಣ ಭಾವನೆ ಕೂಡ ಗುರುವಿನ ಮುಖವನ್ನ ಕಾಣದ ಹಾಗೆ ಮಾಡ್ತು ನೋಡಿ. ಹಾಗೆ ನನಗಾಗಿದ್ದ ನೋವನ್ನ ನೆನ್ಕೊಂಡು ಅವ್ರಿಗೆ ನಾನು ಮಣಿಲೇಬೇಕು. ಲಾಹಿರಿ ಮಾಸ್ಟರು ಆಶ್ಚರ್ಯದಿಂದ ಯುಕ್ತೇಶ್ವರರ ಕಡೆ ನೋಡ್ತಾರೆ. ಆ ಪರಮ ಪೂಜ್ಯ ಗುರುಗಳು ಅಪ್ರೇಮೆಯ ದೃಷ್ಟಿಯಿಂದ ನನ್ನನ್ನ ನೋಡ್ತಾ ಇದ್ದಾರೆ, ನಿನಗೆ ನನ್ ಮೇಲೆ ಅಸಮಾಧಾನ ಅಲ್ವಾ ಅಂತ ಹೇಳ್ತಾರೆ. ಪೂಜ್ಯರೇ, ಅಸಮಾಧಾನ ಯಾಕಾಗ್ಬಾರ್ದು ಹೇಳಿ? ತಮ್ಮ ಐಂದ್ರಜಾಲಿಕ ತಂಡದೊಡನೆ ನೀವು ಗಾಳಿಲಿ ಮೂಡ್ ಬಂದ್ರಿ, ಮತ್ತೆ ಗಾಳಿಲೇ ಮಾಯವಾದ್ರಿ. ನನ್ ಜೊತೆ ಇನ್ನೊಂದ್ ಸ್ವಲ್ಪ ಸಮಯ ನನ್ನ ಒಂದು ಪ್ರಸಾದವನ್ನ ನೀವು ಸ್ವೀಕರಿಸ್ಬೋದಿತ್ತಲ್ವಾ ಅಂತ ಕೇಳಿದಾಗ ಬಾಬಾಜಿ ನಗ್ತಾರೆ. ಇಲ್ಲಿ ನಾನು ನಿನ್ನನ್ನ ನೋಡ್ತೀನಿ ಅಂತ ಹೇಳಿದ್ನೇ ಹೊರತು ಇಷ್ಟು ಕಾಲ ನಿನ್ನೊಡನೆ ಇರ್ತೀನಿ ಅಂತ ನಾನು ಹೇಳಿರ್ಲಿಲ್ವಲ್ಲ. ನಿನ್ನ ನೋಡ್ತೀನಿ ಅಂತ ಅಷ್ಟೇ ಹೇಳಿದೆ, ನೋಡ್ದೆ ಬಂದೆ, ಅಲ್ಲಿ ಮುಗೀತು ಕೆಲ್ಸ. ಆಗ ನೀನು ಮೀರಿ ಭಾವೋದ್ರೇಕದಲ್ಲಿ ಅತಿಯಾಗಿ ಅದನ್ನ ನಂಬ್ಕೊಂಡು ನೀನು ಇದ್ ಮಾಡ್ದೆ. ನೋಡಿ, ನಾವು ಹುಲುಮಾನವರು ಸಣ್ಣದಕ್ಕೆ ಹೀಗೆಲ್ಲ ಆಡ್ತೀವಿ, ಆದ್ರೆ ಗುರುಗಳು ಹಾಗಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಆ ಸಮಯಕ್ಕೆ ತಕ್ಕ ಮಾಡೋದು ಹೋಗೋದಷ್ಟೇ ಅವ್ರ ಕರ್ತವ್ಯ. ನಾವ್ ಹಾಗಲ್ಲ, ಒಂದ್ ಸಣ್ಣ ಸಾಧನೆ ಸಂತೋಷ ಒಂದ್ ಏನಾರ ಅಚೀವ್ ಆಯ್ತು ಅಂದ್ರೆ ಅದನ್ನ ದಿನಗಟ್ಲೆ ಬರೀ ಪ್ರಚಾರದಲ್ಲೇ ಹೇಳ್ಕೊಳ್ತಾ ವ್ಯರ್ಥ ಮಾಡ್ತಾ ಹೋಗ್ತೀವಿ ಸಮಯನ. ಆದ್ರೆ ಗುರುಗಳು ನೋಡಿ ಹಾಗೇನೆ ಈ ವಿವರಣೆಯಿಂದ ಇವರಿಗೆ ಸಮಾಧಾನ ಆಗುತ್ತೆ. ಬಾಬಾಜಿ ಹೇಳಿದ್ಮೇಲೆ ಹೌದಲ್ವಾ, ಅವ್ರು ಹೇಳಿದಷ್ಟನ್ನ ಅವ್ರು ಮಾಡಿದ್ದಾರೆ ಅಂತ ಮತ್ತೆ ಅವರ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ತಾರೆ. ಆ ಗುರು ಕನಿಕರದಿಂದ ಇವ್ರ ಭುಜವನ್ನ ತಟ್ತಾರೆ ಯುಕ್ತೇಶ್ವರರ ಮೇಲೆ. ಮಗು, ನೀನ್ ಇನ್ನೂ ಹೆಚ್ಚು ಧ್ಯಾನವನ್ನ ಮಾಡು, ನಿನ್ನ ದೃಷ್ಟಿ ಇನ್ನೂ ಕೂಡ ನಿರ್ದಿಷ್ಟ ಆಗಿಲ್ಲ. ಸೂರ್ಯನ ತೇಜಸ್ಸಿನ ಹಿಂದೆ ಅಡಗಿರುವ ನನ್ನನ್ನು ನೀನು ಕಾಣದಾದೆ. ನಾವೆಲ್ರೂ ಏನಿಲ್ಲಿ ಇದ್ ಮಾಡ್ತಿದೀವಲ್ಲ, ನನಗಿನ್ನೂ ನನ್ನ ಮನಸ್ಸಿನ ಥಾಟ್ಸ್ ಹೋಗಿಲ್ಲ, ಆರೋಗ್ಯ ಬಂದಿಲ್ಲ, ಇದೆಲ್ಲ ಆಗಿಲ್ಲ ಅಂತೀವಲ್ಲ, ಇನ್ನೂ ನಾವು ಪಕ್ವ ಆಗ್ಬೇಕು. ಇವತ್ ಕೂತೆ ನಾಳೆಗೆ ಏನೋ ಆಗುತ್ತೆ ಪವಾಡ ಅನ್ನೋದಲ್ಲ. ನೋಡಿ, ಯುಕ್ತೇಶ್ವರರಂತವ್ರಿಗೆ ಇಲ್ಲಿ ಬಾಬಾಜಿ ಹೇಳ್ತಿದ್ದಾರೆ, ನನ್ನನ್ನ ಗುರ್ತಿಸ್ಲಿಕ್ಕೆ ನಿನ್ಗೆ ಆ ಶಕ್ತಿ ಬಂದಿಲ್ಲ ಅಂದ್ರೆ ಇಲ್ಲಿ ಏನಾಗಿದೆ ಅಂತ. ಅದರಿಂದ ನೀನ್ ಇನ್ನೂ ಹೆಚ್ಚು ಧ್ಯಾನವನ್ನ ಮಾಡು. ಆ ದೈವಿಕ ಮುರುಳಿನಾದದಂತೆ ಆಡಿದ ಆ ಬಾಬಾಜಿಯ ಅವ್ಯಕ್ತವಾದ ತೇಜಸ್ಸಿನೊಳಗೆ ಅವರು ಅಡಗಿ ಹೋಗ್ತಾರೆ. ಇದು ಘಟನೆಗಳನ್ನ ಹೇಳ್ತಾ ಇರೋದು ಯುಕ್ತೇಶ್ವರರು ಯೋಗಾನಂದರಿಗೆ. ನಾನು ಯಾವಾಗ ಬಾಬಾಜಿಯನ್ನು ಭೇಟಿ ಆದೆ ಅನ್ನೋದನ್ನ
ಹೀಗೆ ಮತ್ತೆ ಕೊನೆ ಬಾರಿ ಗುರುವನ್ನ ಕಾಣ್ಲಿಕ್ಕೆ ಅಂತ ವಾರಣಾಸಿಗೆ ಹೋಗಿದ್ದಾಗ ಕುಂಭಮೇಳದಲ್ಲಿ ಭವಿಷ್ಯ ನುಡಿದಿದ್ದಂತೆ ಲಾಹಿರಿ ಮಾಶ್ರಯರ ಗೃಹಸ್ಥ ಅವತಾರ ಕೂಡ ಕೊನೆಗೊಳ್ತಾ ಬಂದಿರುತ್ತೆ. 1895 ಒಂದು ಬೇಸಿಗೆಯಲ್ಲಿ ಆ ಭೀಮ ಕಾಯ್ದ ಅವರ ಬೆನ್ನ ಮೇಲೆ ಒಂದು ಸಣ್ಣ ಕುರು ಏಳ್ತು. ಅದನ್ನ ಕತ್ತರಿಸಿ ತೆಗಿಬೇಕು ಅಂತ ಕೆಲವರು ಡಾಕ್ಟರ್ಗಳು ಇವರೆಲ್ಲ ಸಲಹೆಯನ್ನು ಕೊಡ್ತಾರೆ ತಮ್ಮ ಕೆಲವು ಶಿಷ್ಯರ. ಏಕೆಂದ್ರೆ ಲಾಹಿರಿ ಮಹೇಶರು ಅವಾಗಾಗ್ಲೇ ಅನೇಕ ಶಿಷ್ಯರ ಕರ್ಮಗಳನ್ನ ತಾವು ಎಳ್ಕೊಂಡಿರ್ತಾರೆ. ಈ ರೇಖಿ ಚಿಕಿತ್ಸೆ ಆಗಿರ್ಬೋದು, ಇಲ್ಲೆಲ್ಲ ಆಗ್ತಕ್ಕಂಥದ್ದು ಅದೇನೆ. ಹಾಗೆ ಅವರೆಲ್ಲರ ಕರ್ಮದ ಫಲ ಇವ್ರು ಅನುಭವಿಸಿ ಹೋಗ್ಬೇಕಿಲ್ಲಿ. ಅದಕ್ಕಾಗಿ ಒಂದು ಬೆನ್ನ ಮೇಲೆ ಬೆನ್ ಪಣಿ ಅಂತ ಹೇಳ್ತಾ ಇದ್ರು ಹಿಂದೆ. ಅದೊಂದು ವಿಚಿತ್ರವಾದಂತಹ ಒಂದು ನೋವುಕಾರಕ ಒಂದು ಹುಣ್ಣು ಅಂತ. ಹಾಗೆ ಬಂದು ಇವ್ರು ಅದನ್ನ ವಿರೋಧಿಸ್ತಾರೆ. ಇಲ್ಲ, ನಾನು ಹಾಗೆಲ್ಲ ಹೋಗಲ್ಲ, ನಮ್ಮ ದೇಹದ ಮೇಲೆ ಸವಸ್ತಾ ಇರ್ತಾರೆ. ಕೊನೆ ಕೆಲವರು ಶಿಷ್ಯ ಒತ್ತಾಯವನ್ನ ಮಾಡಿದಾಗ ಅದಕ್ಕೆ ಗುರುಗಳು ಹೇಳ್ತಾರೆ, ಈ ದೇಹ ನಶಿಸೋದಕ್ಕೆ ಒಂದು ಕಾರಣ ಬೇಕಷ್ಟೇ. ಮನುಷ್ಯ ಇದ್ದಕ್ಕಿದ್ದಂಗೆ ಸತ್ರೆ ಸಾವು ಅಂತಾರ ಅದನ್ನ. ಆದ್ರೂ ನಾವೀಗ ಹೇಳ್ತೀವಿ ಸುಮ್ನೆ ಕೂತಿತ್ತ ಸತ್ರು ಅದ್ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಹೇಳ್ತೀವಿ. ಆದ್ರೆ ಸಾಯಕ್ಕೊಂದು ಕಾರಣ ಬೇಕು. ಅದ್ರಿಂದ ನೀವೇನ್ ಮಾಡಿರೋ ಅದ್ ನೀವ್ ಮಾಡ್ಕೊಳ್ಳಿ. ಆದ್ರೆ ಸಾಯದನ್ನ ತಪ್ಪಿಸ್ಲಿಕ್ಕೆ, ಸಮಯವನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಆ ನಂತರ ಸ್ವಲ್ಪ ಸಮಯದಲ್ಲೇ ಲಾಹಿರಿ ಮಹಾಶಯರು ದೇಹವನ್ನ ತ್ಯಜಿಸ್ತಾರೆ ಇಲ್ಲಿ. ಆದ್ರೆ ಆ ಸರ್ವಾಂತರ್ಯಾಮಿಯಾಗಿದ್ದ ಆ ನನ್ನ ಬಾಳಿನಲ್ಲಿ ಪ್ರತಿ ದಿನ ಕೂಡ ಅವರ ಅನುಗ್ರಹದಿಂದ ನಾನು ಸಾಕ್ತಾ ಹೋಗಿದ್ದೀನಿ ಅನ್ನೋದನ್ನ ಅವರು ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ಕೇಶವಾನಂದರು ಕೂಡ ತಮ್ಮ ಗುರು ನೋಡಿ, ಲಾಹಿರಿ ಮಹಾಶಯರು ದೇಹವನ್ನ ತ್ಯಜಿಸಿದ್ದ ನಂತರ ಕೂಡ ಅನೇಕರ ಬದುಕಿನಲ್ಲಿ ಇವರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಕೇಶವಾನಂದ ಅಂತ ಒಬ್ಬ ಸಂತರಿರ್ತಾರೆ. ಅವರಿಗೆ ಅವರು ಕೇಶವಾನಂದರು ತಮ್ಮ ನೆನಪಿನ ಬುತ್ತಿಯನ್ನು ಇಲ್ಲಿ ನಮ್ಮ ಮುಂದೆ ಬಿಚ್ಚಿಡ್ತಾರೆ. ನನ್ನ ದೇಹವನ್ನ ಪರಿಚಯಿಸಿದ ಕೆಲವು ದಿನಗಳ ಮೊದಲು ಹರಿದ್ವಾರದ ಒಂದು ಆಶ್ರಮದಲ್ಲಿ ಕೇಶವಾನಂದರು ಕುಳಿತಿದ್ದಾಗ ಅಲ್ಲಿಗೆ ಲಾಹಿರಿ ಮಹರ್ಷಿಯರು ಬರ್ತಾರೆ. ವಾರಣಾಸಿಗೆ ಈ ಕ್ಷಣಕ್ಕೆ ಬಾ ಇಷ್ಟೇ ಹೇಳದವ್ರು. ಹೇಳಿ ಇವ್ರ ತಕ್ಷಣ ವಾರಣಾಸಿಗೆ ರೈಲ್ ಹತ್ತಿ ಹೋಗ್ತಾರೆ. ಅಲ್ಲಿ ಹೋದ್ರೆ ಗುರುಗಳ ಮನೆಯಲ್ಲಿ ಅನೇಕ ಶಿಷ್ಯರು ಕೂತಿರ್ತಾರೆ. ಆ ಗೀತೆಯನ್ನ ವ್ಯಾಖ್ಯಾನ ಮಾಡ್ತಾರೆ. ಇವನ್ನೆಲ್ಲ ಕುರಿತು ಸರಳವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಆತ್ಮೀಯರೇ, ಇದ್ರ ಅರ್ಥವನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಇದು ಬಾಡಿಗೆ ಮನೆ, ಇಲ್ಲಿ ಬಂದಿದೀವಿ ಅಷ್ಟೇ, ಹೋಗ್ಬೇಕು ಅಂತ ಹೇಳ್ತಾರೆ. ಅಲ್ಲಿದ್ದ ಶಿಷ್ಯರಿಗೆಲ್ಲ ತುಂಬಾ ದುಃಖ. ತಾವು ಅಗಲಿಕೆ ಅಂದ್ರೆ ಇವತ್ತಿಗೂ ಕೂಡ ಯಾರು ಸಂತೋಷವಾಗಿ ಕಳಿಸ್ಕೊಡ್ದಂತಹ ಮನಸ್ಥಿತಿಯಲ್ಲಿ ಇದ್ದಾರೆ. ಹಾಗೇನೆ ಸಮಾಧಾನ ಮಾಡ್ಕೊಳ್ಳಿ, ನಾನು ಮತ್ತೆ ಅವತರಿಸ್ತೀನಿ ಅಂತ ಹೇಳಿ ಆ ಪೀಠದಿಂದ ಎದ್ದು 3 ಬಾರಿ ಪ್ರದಕ್ಷಿಣೆ ಮಾಡಿ ಉತ್ತರಾಭಿಮುಖವಾಗಿ ಪದ್ಮಾಸನ ಹಾಕಿ ಕುಳಿತುಕೊಂಡು ಭವ್ಯವಾದ ರೀತಿಯಲ್ಲಿ ಮಹಾಸಮಾಧಿಯನ್ನ ಅವರು ಸೇರ್ತಾರೆ. ಹೀಗೆ ಒಂದು ಘಟನೆ ಕೇಶವಾನಂದರಿಗೆ ಆಗಿದ್ದು ನೋಡಿ. ನೀನು ವಾರಣಾಸಿಗೆ ಬಾ ಅಂತ ಹೇಳಿ ಅಂದ್ರೆ ಕೇಶವಾನಂದರ ಮುಂದೆನೆ ಲಾಹಿರಿ ಮಹಾಶಯರ ಕೊನೆಯ ಒಂದು ಯಾತ್ರೆ ಮುಗಿಬೇಕು ಅನ್ನೋದು ಇತ್ತು. ಹಾಗೇನೆ ಇನ್ನೊಂದು ಆ ಮಣಿಕರ್ಣಿಕಾ ಇದರಲ್ಲಿ ಉತ್ತರ ಕ್ರಿಯೆನಲ್ಲಿ ಎಲ್ಲ ಲಾಹಿರಿ ಮಹಾಶಯರ ಶರೀರವನ್ನ ದಹನ ಮಾಡಿದ್ದಾರೆ. ಮತ್ತೆ ಅಲ್ಲಿ ಇದ್ದಾಗ ಒಂದು ಬೆಳಕು ಇವರಿಗೆ ಬರುತ್ತೆ ಕೇಶವಾನಂದರ ರೂಮಿನಲ್ಲಿ. ಆಗ ಲಾಹಿರಿ ಮಹಾಶಯರ ಹೇಗಿದ್ರು ಹಾಗೆ ಇದ್ದಾರೆ. ಆಗ ರಕ್ತ ಮಕ್ಕಳು ನೋಡಿ ಇವರಿಗೆ ಆಶ್ಚರ್ಯ ಆಗುತ್ತೆ. ಅವ್ರು ಮಾತಾಡ್ತಾ ಇದ್ದಾರೆ, ಕೇಶವಾನಂದ, ಇದು ನಾನೇ ದಹಿಸಲ್ಪಟ್ಟಂತ ನನ್ನ ದೇಹದಿಂದ ಚದುರಿ ಹೋದ ಅಣುಗಳಿಂದ ಪುನಃ ರೂಪಿಸಿಕೊಂಡಂತ ಆಕೃತಿಯೊಡನೆ ನಾನಿಲ್ಲಿ ಬಂದಿದ್ದೀನಿ. ನಾನು ಈ ಪ್ರಪಂಚನ ಪೂರ್ತಿ ಬಿಟ್ಟು ಹೋಗಲ್ಲ. ಇನ್ನು ಮುಂದೆ ಕೆಲವು ಕಾಲ ಹಿಮಾಲಯದಲ್ಲಿ ಬಾಬಾಜಿಯವರೊಡೆ ಇರ್ತೀನಿ. ಮತ್ತೆ ನಂತರ ಬಾಬಾಜಿಯವರೊಡನೆ ಇಡೀ ಬ್ರಹ್ಮಾಂಡದಲ್ಲಿ ಇರ್ತೀನಿ. ಆತ್ಮೀಯರೇ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಲಾಹಿರಿ ಮಹಾಶಯರು ಕೂಡ ನಾನು ಪೂರ್ಣ ಇಲ್ಲಿ ಬಿಟ್ಟು ಹೋಗಲ್ಲ. ಹಿಮಾಲಯದಲ್ಲಿ ಸ್ವಲ್ಪ ಕಾಲ ಬಾಬಾಜಿ ಜೊತೆ ಇರ್ತೀನಿ, ಮತ್ತೆ ಅವ್ರ ಜೊತೆ ಇಡೀ ಬ್ರಹ್ಮಾಂಡದಲ್ಲಿ ಕೂಡ ಇರ್ತೀನಿ. ಅನ್ನಂದ್ರೆ ನಮ್ಮ ಜೊತೆ ಅವ್ರು ಇವತ್ತು ಕೂಡ ಇದ್ದಾರೆ. ಹೀಗೆ ಕೆಲವು ಆಶೀರ್ವಚನವನ್ನ ನೀಡಿ ಅತೀಂದ್ರಿಯ ಗುರುಗಳು ಜೀವಂತವಾಗಿದ್ದನ್ನ ಅಂದ್ರೆ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಕ್ರಿಸ್ತ, ಕಬೀರ ಇವರೆಲ್ಲರೂ ಕೂಡ ಇಲ್ಲಿ ನೆನಪಿಗೆ ನಮಗೆ ಬರ್ತಾರೆ. ಹಾಗೇನೆ ಹರಿದ್ವಾರದ ಏಕಾಂತ ಆಶ್ರಮದಲ್ಲಿ ಬಂದಿದ್ದನ್ನ ಇವರು ಕೇಶವಾನಂದರು ನೆನಪನ್ನ ಮಾಡ್ಕೊಳ್ತಾ ಇದ್ದಾರೆ. ನಂತರ
ಪಂಚಾನನ ಭಟ್ಟಾಚಾರ್ಯ ಅನ್ನರಿಗೂ ಕೂಡ ಅವರ ಮನೆಯಲ್ಲಿ ಲಾಹಿರಿ ಮಹರ್ಷಿಯರು ಅವತರಿಸಿ ಕಾಣಿಸ್ಕೊಳ್ತಾರೆ. ಆ ಮಾರನೆಯ ದಿನನೇ ಮೃದುವಾದ ಒಂದು ದೇಹದೊಡನೆ ಅವರು ಕಾಣಿಸ್ಕೊಳ್ತಾರೆ. ಆ ನಂತರ ಎರಡೂ ದೇಹಗಳ ಸಂತ 3 ಜನಕ್ಕೆ ಇವರು ಇದನ್ನ ಕೊಡ್ತಾರೆ. ಪ್ರಣವಾನಂದರು ಕೂಡ ತಮಗಾದ ಸ್ವರ್ಗೀಯ ಅನುಭವನ ಲಾಹಿರಿ ಮಹರ್ಷಿಯರು ಹೇಗೆ ಬಂದಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಅವರ ಬದುಕಿನ ಕಥೆಗಳನ್ನ, ಲಾಹಿರಿ ಮಹರ್ಷಿಯರ ಒಂದು ಜೀವನದ ಕತೆ ಯಾರ್ಯಾರ ಮೇಲೆ ಏನು ಪ್ರಭಾವ ಬೀಳ್ತು ಅನ್ನೋದನ್ನ ಹೇಳ್ತಾರೆ. ಅದರಿಂದ ಇಲ್ಲಿ ಪ್ರಣವಾನಂದರಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಟ್ರು ಕೂಡ ಅವ್ರಿಗೆ ಹೋಗ್ಲಿಕ್ಕೆ ಆಗಿರಲ್ಲ. ಅಲ್ಲಿ ಹೋಗ್ಲಿಕ್ಕೆ ಆಗದೆ ಇದ್ದಾಗ ಅವರು ನಡ್ಪಡಿಸ್ತಾ ಇರ್ತಾರೆ, ನಂಗೆ ಲಾಹಿರಿ ಮಹರ್ಷಿಯರ್ ಬಳಿ ಹೋಗ್ಬೇಕು ಅಂತ. ಅಲ್ಲಿ ಗುರುಗಳ ಆಕೃತಿ ಮುಂದೆ ಬಂದ್ ಹೇಳುತ್ತೆ, ಯಾಕೆ ಇಷ್ಟೊಂದು ಆತರ ಮಾಡ್ತಾ ಇದೀಯಾ, ನೀನ್ ಅಲ್ಲಿ ಹೋದ್ರೂ ನಾನ್ ಸಿಗಲ್ಲ ಅಂತ ನಗ್ತಾ ಹೇಳ್ತಾರೆ. ಈ ಮಾತು ಅರ್ಥ ಆದಾಗ ಅದು ನಿಜವಾಗ್ಲೂ ಅವ್ರು ಜೋರಾಗಿ ಅಳ್ಲಿಕ್ಕೆ ಪ್ರಾರಂಭಿಸ್ತಾರೆ. ನಮ್ಗೆ ಎಲ್ರಿಗೂ ಸಾವುಗಳು, ಅಪ್ಪ ಅಮ್ಮ ಈ ಅನೇಕ ಆತ್ಮೀಯರ ಸಾವುಗಳಲ್ಲಿ ಹೀಗೆ ಒಂದ್ ಕ್ಷಣ ನಮ್ಮನ್ನ ಮಿಸ್ ಮಾಡಿರುತ್ತೆ. ಅದ್ ನೋವು ಕೊನೆ ತನಕ ನಮ್ಮನ್ ಕಾಡುತ್ತೆ. ಹಾಗೆ ಪ್ರಣವಾನಂದರಿಗೂ ಕೂಡ ಅವರ ಕೊನೆಗಳಿಗೆಯಲ್ಲಿ ಹೋಗ್ಲಿಕ್ಕಾಗಲ್ಲ, ಅದನ್ನ ದರ್ಶನ ಕೊಟ್ಟು ಹೇಳ್ತಾರೆ. ಹೀಗೆ 3 ಮಹಾತ್ಮರಿಗೆ ತಮ್ಮ ಅವಸಾನದ ನಂತರ ಕೂಡ ಅವರು ಇದನ್ ಮಾಡ್ತಾರೆ. ಇವತ್ತಿಗೆ ನಾವು ಲಾಹಿರಿ ಮಹರ್ಷಿಯರ ಜೀವನದ ಯಾತ್ರೆ, ಪಶ್ಚಿಮ ದೇಶದ ಬಗ್ಗೆ ಬಾಬಾಜಿಯ ಒಲವು ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡಿದೀವಿ. ಇಂತಹ ಒಂದು ಅಪೂರ್ವ ಅವಕಾಶವನ್ನ ಮಾಡಿಕೊಟ್ಟಂತಹ ರಂಗನಾಥ ಗುರುಗಳಿಗೂ, ಪತ್ರಿಜಿ ಗುರುಗಳು, ಬಾಬಾಜಿ ಗುರುಗಳು, ಈ ಪ್ರಕೃತಿ ಹಾಗೂ ನಿಮ್ಮೆಲ್ಲರ ಪ್ರೀತಿ ಒಂದು ಕಿವಿಗಳಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಇದಕ್ಕೆ ವಿರಾಮವನ್ನ ನೀಡ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.